Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಮತ್ತೊಂದು ಚುನಾವಣಾ ಅಖಾಡಕ್ಕೆ ಕಾಂಗ್ರೆಸ್ ಸಿದ್ಧವಾಗಿದೆ. ಲೋಕಸಭಾ ಚುನಾವಣೆ ಬಳಿಕ ವಿಧಾನ ಪರಿಷತ್ ಚುನಾವಣೆ. ಒಂದ್ ಕಡೆ ಲೋಕಸಭಾ ಚುನಾವಣೆಯ ಕಾವು ಇದ್ರೆ ಇನ್ನೊಂದ್ ಕಡೆ ಈಗ ವಿಧಾನ ಪರಿಷತ್ ಚುನಾವಣೆಗೆ ಪ್ಲಾನ್ಗಳಾಗ್ತಿದೆ. ಜೂನ್ 3ಕ್ಕೆ ನಡೆಯಲಿರುವಂತಹ ವಿಧಾನ ಪರಿಷತ್ ಚುನಾವಣೆ, 6 ಕ್ಷೇತ್ರಗಳಿಗೆ ನಡೆಯಲಿರುವ ಪರಿಷತ್ ಚುನಾವಣೆ. ಈಗಾಗಲೇ ವಿದ್ಯಾರ್ಥಿಗಳ ಘೋಷಣೆ ಮಾಡಿರುವಂತಹ ಕಾಂಗ್ರೆಸ್ ಪರಿಷತ್ನಲ್ಲಿ ಹೆಚ್ಚು ಸ್ಥಾನ ಗೆಲ್ಲಲು ಕಾಂಗ್ರೆಸ್ ಕಸರತ್ತು ನಡೆಸ್ತಾ ಇದೆ. ಈಗಾಗಲೇ ಅಭ್ಯರ್ಥಿಗಳ ಘೋಷಣೆ ಮಾಡಿರುವಂತದ್ದಾಗಿದೆ. ಪರಿಷತ್ನಲ್ಲಿ ಹೆಚ್ಚು ಸ್ಥಾನ ಗೆಲ್ಲಬೇಕು ಅನ್ನೋದು ಕಾಂಗ್ರೆಸ್ನ ಟಾರ್ಗೆಟ್. ಈಗ ಶಾಸಕರ ಸಭೆ ಕರೆದಂತಹ ಕಾಂಗ್ರೆಸ್ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಶಾಸಕರಿಗೆ, ವೀಕ್ಷಕರಿಗೆ, ಜಿಲ್ಲಾ ಘಟಕಗಳ ಅಧ್ಯಕ್ಷರಿಗೆ ಟಾಸ್ಕ್ ನೀಡಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ, ಶಾಸಕರಿಗೆ ಹಾಗೆಯೇ ವೀಕ್ಷಕರಿಗೆ ಸಿಎಂ ಡಿಸಿಎಂ ಟಾಸ್ಕ್ ಕಾಂಗ್ರೆಸ್ನ 6 ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಟಾಸ್ಕ್ ನೀಡಲಾಗಿದೆ. ಸೊ 6 ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅನ್ನೋ ಟಾಸ್ಕ್ ಅನ್ನು ನೀಡಲಾಗಿರೋದು. ಸೊ ಈಗ ನೀವು ನೋಡ್ತಿರೋ ಹಾಗೆ Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಬಿಜೆಪಿಯಿಂದ ಯಾರು ಅಂತ ನಾವೀಗ ನೋಡ್ತಾ ಇದ್ದೀವಿ. ಮೇಲ್ಮನೆ ಅಖಾಡಕ್ಕೆ ದೇವೇಗೌಡ, ವೈ ಎನ್ ನಾರಾಯಣಸ್ವಾಮಿ, ಅಮರನಾಥ್ ಪಾಟೀಲ್, ಹೀಗೆ ಜೂನ್ 3ಕ್ಕೆ ನಡೆಯಲಿರುವಂಥ ವಿಧಾನ ಪರಿಷತ್ ಚುನಾವಣೆ. ಸೊ ಕಾಂಗ್ರೆಸ್ನ 6 ಅಭ್ಯರ್ಥಿಗಳನ್ನು ಗೆಲ್ಲಿಸೋದಕ್ಕೆ ಪ್ಲಾನ್ ಆಗ್ತಿದೆ. ಇತ್ತ ಬಿಜೆಪಿಯಲ್ಲೂ ಕೂಡ ಒಂದಷ್ಟು ಅಸಮಾಧಾನ ಇದೆ. ಈಗ ಅನೌನ್ಸ್ ಮಾಡಿರುವಂಥ ಹೆಸರುಗಳಲ್ಲಿ ಸಿ ನಿಂಗೇಗೌಡರು, ಹಾಗೆಯೇ ಧನಂಜಯ ಸರ್ಜಿ, ಡಾಕ್ಟರ್ ಧನಂಜಯ ಸರ್ಜಿ ಇವರೆಲ್ಲರೂ ಕೂಡ ಈಗ ಅಖಾಡದಲ್ಲಿರುವಂಥ ಕಮಲ ಕಲಿಗಳು. ಸೊ ಕಾಂಗ್ರೆಸ್ ಕೂಡ ಈಗ ಕೌಂಟರ್ ಕೊಡೋಕ್ಕೆ ಪ್ಲಾನ್ ಮಾಡಿದೆ. ಇನ್ನೊಂದು ಕಡೆ JDSನ ಜೊತೆ ಮೈತ್ರಿ ಇಲ್ಲೂ ಕೂಡ ಮುಂದುವರಿಯೋದಕ್ಕೆ ಪ್ಲಾನ್ ಆಗಿದೆ. ಇದು ಕಾಂಗ್ರೆಸ್ನ ಕಲಿಗಳು ನೋಡ್ತಾ ಇದ್ರಿ. ಮಂಜುನಾಥ್, ಶ್ರೀನಿವಾಸ್, ಮರಿತಿಬ್ಬೇಗೌಡರು. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಲೋಕಸಭಾ ಚುನಾವಣೆಯ ಕಾವಿನ ನಡುವೆ ಪರಿಷತ್ನ ಫೈಟ್ ಈಗ ಯಾವ ರೀತಿ ಪೈಪೋಟಿ ಇದೆ, ಮೈತ್ರಿ ಇಲ್ಲೂ ಕೂಡ ಹೇಗೆ ಮುಂದುವರಿತಿದೆ ಅಂತ? ಅವಿನಾಶ್, ಇದೀಗ ಲೋಕಸಭೆ ಚುನಾವಣೆಯ ಕಾವು ಕಡಿಮೆಯಾಗಿದೆ. ಇದೀಗ ಫಲಿತಾಂಶಕ್ಕೆ ನಿರೀಕ್ಷೆ ಮಾಡ್ತಾ ಇರುವಂತಹ ಕಾಂಗ್ರೆಸ್ನ ನಾಯಕರು ಇದೀಗ ವಿಧಾನ ಪರಿಷತ್ನ ತಯಾರಿಯಲ್ಲೂ ಕೂಡ ಈಗ ಮುಂಚೂಣಿಯಲ್ಲಿ ಹೆಜ್ಜೆಯನ್ನು ಇಡಬೇಕು ಅಂತೇಳಿ ಹೊರಟಿದ್ದಾರೆ. ಇವತ್ತು ಕೆಪಿಸಿಸಿಯ ಭಾರತ್ ಜೋಡೋ ಭವನದಲ್ಲಿ ವಿಧಾನ ಪರಿಷತ್ನ 6 ಸ್ಥಾನಗಳಿಗೆ ನಡೆಯುವಂತಹ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ 6 ವಿಧಾನ ಪರಿಷತ್ನ ಸ್ಥಾನಗಳಿಗೆ ಚುನಾವಣೆಗೆ ಬೇಕಾಂತ ಸಿದ್ಧತೆಗಳನ್ನ ಕಾಂಗ್ರೆಸ್ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. 3 ಪದವೀಧರ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟಿಗಿನ ಯಶಸ್ಸನ್ನು ಸಾಧಿಸಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ. ಇದರ ಜೊತೆಗೆ 3 ಶಿಕ್ಷಕರ ಕ್ಷೇತ್ರದಲ್ಲೂ ಕೂಡ ಅದೇ ರೀತಿಯಲ್ಲಿ ಫಲಿತಾಂಶ ಹೆಚ್ಚಳವನ್ನ ಕಾಣಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಇವತ್ತು ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ ಕಳೆದ 3-4 ತಿಂಗಳ ಹಿಂದೆಯಿಂದಲೇ ನೋಂದಣಿ ಪ್ರಕ್ರಿಯೆಯನ್ನ ದೊಡ್ಡ ಮಟ್ಟಿಗೆ ಮಾಡಿ ಸರ್ಕಾರ ಇರುವಂತಹ ಕಾರಣಕ್ಕೋಸ್ಕರ ಹೆಚ್ಚು ಸ್ಥಾನಗಳನ್ನ ಗೆಲ್ಲಿಸಬೇಕು ಮತ್ತು ವಿಧಾನ ಪರಿಷತ್ನಲ್ಲೂ ಕೂಡ ಬಹುಮತದ ಕಡೆಗೆ ಸಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ದೊಡ್ಡ ಮಟ್ಟಿಗಿನ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ. ಅವಿನಾಶ, ಧನ್ಯವಾದ ಪ್ರಸನ್ನ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.